ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಏನಾಗ್ಬೇಕಾಗಿತ್ತು? ಏನಿಲ್ಲ ಸರ್, ಅಹಲ್ಯ ಅವ್ರ ಕೇಸ್ ಬಗ್ಗೆ ಮಾತಾಡ್ಬೇಕಿತ್ತು. ಅಹಲ್ಯ ಅವ್ರ ಕೇಸ್ ಬಗ್ಗೆನಾ? ಯಾಕೆ? ಅದೇ ಸರ್, ಅಹಲ್ಯ ಅವ್ರ ಕೇಸ್ದು ಒಂದ್ ಕಾಪಿ ಬೇಕಿತ್ತು, ಅದನ್ನ ತಗೊಂಡ್ ಹೋಗೋಣ ಅಂತ ಬಂದೆ. ಗೋವರ್ಧನ್ ಸರ್ ಇಲ್ಲ ಮೇಡಮ್, ಅವ್ರು ಬಂದ್ಮೇಲೆ ಅವ್ರನ್ನ ಕೇಳ್ಬಿಟ್ಟು ತಗೊಳ್ಳಿ. ಅಯ್ಯೋ ದೇವ್ರೆ, ಆ ಲಾಯರ್ ಬಂದ್ರೆ ಅವ್ರನ್ನ ಯಾಮರ್ಸೋದಕ್ಕಾಗಲ್ಲ. ಏನಪ್ಪ ಮಾಡ್ಲಿ? ಸರ್, ನನ್ನ ಕಳ್ಸಿದ್ದವ್ರೆ ಸರ್. ಹೋಗಮ್ಮ ನೀನ್ ಆಫೀಸಿಗೆ, ನನ್ನ ಅಸಿಸ್ಟೆಂಟ್ ಅಲ್ಲಿ ಇರ್ತಾರೆ, ಅವ್ರ ಹತ್ರ ಇಸ್ಕೊಂಬ ಫೋಟೋ ಕಾಪಿನಾ ಅಂತ. ಹೌದಾ ಸರ್? ಹಾಗೆ ಹೇಳಿದ್ರ? ಆಗೇನಾದ್ರೂ ವಿಷಯ ಇದ್ರೆ ಸರ್ ನನಗೆ ಕಾಲ್ ಮಾಡ್ಬೇಕಾಗಿತ್ತಲ್ಲ. ಕಾಲ್ ಮಾಡ್ಬೇಕು ಅಂತಾನೆ ಇದ್ರು ಸರ್, ಆದ್ರೆ ಪಾಪ ಬ್ಯುಸಿ ಇದ್ರಲ್ವಾ, ಕಾಲ್ ಮಾಡಕ್ ಆಗ್ಲಿಲ್ಲ. ಬೇಗ ಫೋಟೋ ಕಾಪಿ ಕೊಟ್ಬಿಡಿ ಸರ್, ಇಟ್ಸ್ ಅರ್ಜೆಂಟ್. ಅಂದಾಗೆ ಅಹಲ್ಯ ಅವ್ರಿಗೆ ನೀವೇನಾಗ್ಬೇಕು? ನಾನು ದೂರದ ರಿಲೇಟಿವ್. ರಿಲೇಟಿವಾ? ಅಯ್ಯೋ, ಪ್ರಶ್ನೆ ಕೇಳದ್ ಬಿಟ್ಟು ಫೋಟೋ ಕಾಪಿ ಕೊಟ್ಬಿಡಪ್ಪ, ನಾನು ಇಲ್ಲಿಂದ ಓಡೋಟೋಗ್ತೀನಿ. ಒಂದ್ ಕಾಪಿ ಸಾಕಾ? ಹಾ ಹಾ ಸರ್, ಸಾಕು ಸಾಕು. ದೂರದ ರಿಲೇಟಿವ್ ಅಂದ್ರಲ್ಲ, ಅವ್ರ ಕೇಸ್ ಫೈಲ್ ಬಗ್ಗೆ ನಿಮ್ಗೆ ಯಾಕೆ ಬೇಕಾಗಿತ್ತು? ಅದೇ ಸರ್, ಸುಮ್ನೆ ತಿಳ್ಕೊಬೇಕಿತ್ತು. ತಿಳ್ಕೊಳಕ? ಅರ್ಥ ಆಗ್ಲಿಲ್ಲ. ಏನಿಲ್ಲ ಏನಿಲ್ಲ, ಅದು ಅಹಲ್ಯ ಅಕ್ಕನೇ ಆ ಫೋಟೋ ಕಾಪಿ ತಗೊಂಡ್ ಬಾ ಅಂತಂದ್ರು, ಅದಕ್ಕೆ ಬಂದೆ. ಈ ಹುಡುಗಿ ನೋಡ್ತಾ ಇದ್ರೆ ಅನುಮಾನ ಬರ್ತಾ ಇದೆ. ಮೇಡಮ್, ಹಾಗೆಲ್ಲ ಇನ್ನೊಬ್ರು ಕೇಸ್ ಫೈಲ್ನ ಮತ್ತೊಬ್ರು ಕೊಡಕ್ಕಾಗಲ್ಲ. ಅಯ್ಯೋ ಸರ್, ಗೋವರ್ಧನ್ ಸರ ಹೇಳಿದ್ರು ಅಂತ ಹೇಳ್ತಿದ್ದೀನಲ್ಲ, ನಿಮ್ ಬಾಸ್ ಮಾತ್ನ ನೀವೇ ಕೇಳಲ್ವಾ? ಯಾಕೆ ಸುಮ್ಮನೆ? ಒಂದ್ ನಿಮಿಷ ಇರಿ, ನಾನೇ ಅವ್ರಿಗೆ ಕಾಲ್ ಮಾಡಿ ಮಾತಾಡ್ತೀನಿ. ಹೌದಾ ಸರ್? ಸರಿ ಸರ್, ಓಕೆ ಸರ್, ಓಕೆ ಸರ್. ಏನಮ್ಮ ಆಟ ಆಡ್ತೀಯಾ? ಇನ್ನೊಬ್ರು ಕೇಸ್ ಫೈಲ್ ಅನ್ನ ಕೇಳೋದು ಅಫೆನ್ಸ್ ಅಂತ ನಿಂಗೆ ಗೊತ್ತಿಲ್ಲ? ಸರ್, ಆ ಕೇಸ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕಿತ್ತು ಸರ್. ಅದ್ ಯಾವ ಕೇಸು ಏನು ಅಂತ ಹೇಳ್ತೀರಾ? ಸುಳ್ಳು ಹೇಳ್ಕೊಂಡು ಬಂದಿದ್ದು ಅಲ್ದೆ ಕೇಸ್ ಬಗ್ಗೆ ತಿಳ್ಕೊಬೇಕು ಅಂತ ಹೇಳ್ತಾ ಇದೀಯಾ? ನಡಿಯಮ್ಮ ಆಚೆ, ನಡಿಯಮ್ಮ, ಇಲ್ಲ ಅಂದ್ರೆ ಪೊಲೀಸ್ನ ಕರ್ಸ್ಬಿಟ್ಟು ನಿನ್ ಮೇಲೆ ಕೇಸ್ ಹಾಕ್ಸ್ಬಿಡ್ತೀನಿ ಈಗ. ಅಯ್ಯೋ ಹೋಗ್ಲಿ ಬಿಡಿ ಸರ್, ಅದಕ್ಕೆ ಯಾಕೆ ಸುಮ್ನೆ ಕೋಪ ಮಾಡ್ಕೋತಿರೋ, ನಾನೇ ಹೋಗ್ತೀನಿ. ಏನು? ಹಲೋ ಅಕ್ಕ, ಎಲ್ಲೇ ಇದ್ಯಾ? ಆ ಭೂಮಿ ಮೇಲಿದ್ದೀನಿ. ಏನ್ ಆಗ್ಬೇಕಾಗಿತ್ತು ಅದನ್ನ ಮೊದ್ಲು ಹೇಳೋ. ಹಾ ಭೂಮಿ ಮೇಲಿರೋ ಅದ್ಯಾವ ಅಂಗಡಿಗೆ ಸಾಕೈತ ನಾನು ಡ್ರೆಸ್ ಕೊಟ್ಟಿದ್ಯೋ ಅದ್ರ ಅಡ್ರೆಸ್ ಹೇಳು. ಅಡ್ರೆಸ್ ಎಲ್ಲ ನನಗೆ ಗೊತ್ತಿಲ್ಲ ಕಣೋ, ಆದ್ರೆ ಬಿಲ್ಲನ್ನ ನಾನು ಡ್ರಾವರ್ ಅಲ್ಲಿ ಇಟ್ಟಿದ್ದೀನಿ, ಬೇಕಿದ್ರೆ ಅದನ್ನ ತಗೊಂಡ್ಬಿಡು. ಸಾಕಿ ಡ್ರೆಸ್ ಸಂಜೆ ಬರುತ್ತೆ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಟೆನ್ಷನ್ ಆಗ್ತಿರ ನಂಗಲ್ಲ, ಅಮ್ಮಂಗೆ. ಅಮ್ಮ ಕೂತಿದ್ ಕಡೆ ಕೂರ್ತಿಲ್ಲ, ನಿಂತಿದ್ ಕಡೆ ನಿಲ್ತಿಲ್ಲ. ಅಯ್ಯೋ ಅಮ್ಮನಾ? ಅಮ್ಮ ಯಾವಾಗ್ಲೂ ಹೀಗೆ. ಮೊದ್ಲು ಫೋನ್ ಇಡು, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಬಾಯ್. ಮೀರಾ, ಇದು ನಿನ್ ಜಾಣ್ತನಕ್ಕೆ ಸವಾಲು ಕಣೆ. ಸಾವಿರಾರು ಸಿನಿಮಾ ನೋಡಿ ಇನ್ಸ್ಪೈರ್ ಆಗ್ತೀಯಾ, ಯಾವ್ದಾರು ಒಂದ್ ಐಡಿಯಾನ ಯುಟಿಲೈಸ್ ಮಾಡ್ಕೋ. ಹೀಗಾದ್ರೂ ಮಾಡಿ ಆ ಲಾಯರ್ ಅಸಿಸ್ಟೆಂಟ್ ಬಾಯ್ನ ಬಿಡಿಸ್ಲೇಬೇಕು. ಮಾಡ್ಲಿ? ಬನ್ನಿ ಬನ್ನಿ ಕೂತ್ಕೊಳ್ಳಿ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಅಕ್ಕ ಅಕ್ಕ ಅಕ್ಕ, ಮೆಹಂದಿ ಹಾಕೋರ್ ಬಂದ್ರು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ಲೇ ಅಮ್ಮು, ಬೇಗ ಬೇಗ ಮೆಹಂದಿ ಹಾಕ್ಸ, ಇನ್ನು ಎಷ್ಟೊತ್ತು? ಇರಮ್ಮ, ಇನ್ನು ಭಾವನ್ ಮನೆಯಿಂದ ಮೆಹಂದಿ ಬರ್ಬೇಕಲ್ಲ. ಯಜಮಾನ್ರು ಮೆಹಂದಿ ಕೊಟ್ಟು ಕಳ್ಸಿದ್ರು. ಅಕ್ಕ, ಭಾವನ್ ಮನೆಯಿಂದ ಮೆಹಂದಿ ಬಂತು. ಹಾ ಹಾ, ಶುರು ಮಾಡಿ. ಅಕ್ಕ,
ನಿನಗ್ ಯಾವ ಡಿಸೈನ್ ಬೇಕು ಏನೇನ್ ಬರೆಸ್ಬೇಕು ಅಂತೆಲ್ಲ ಹೇಳ್ಬಿಡೆ, ಮನ್ಸಲ್ಲೇನು ಇಟ್ಕೊಳ್ಬೇಡ. ಮತ್ತೆ ಭಾವನ್ ಹೆಸರು ಮಾತ್ರ ಕ್ಯೂಟ್ ಆಗಿ ಒಂದ್ ಹಾರ್ಟ್ ಶೇಪ್ ಅಲ್ಲಿ ಬರೀರಿ, ಓಕೆನಾ? ಹಾ, ಬಿಡ್ಸಿ ಬಿಡ್ಸಿ. ಅಮ್ಮು, ಆಹಾಹಾಹಾ, ಎದ್ದೋಗ್ಬಿಡ್ತೀಯ. ಅಕ್ಕ, ನೀನು ಮದುಮಗ್ಳೆ, ನಿನ್ನ ಎದ್ದೋಗಕ್ ಬಿಡ್ತೀವಾ ನಾವು? ಬಿಟ್ಬಿಡ್ತೀವಾ? ಏನೇ ಹೇಳಿ ನಿಮ್ಮ ಮಗಳು ತುಂಬಾ ಪುಣ್ಯವಂತೆ ಬಿಡಿ. ಹೌದ್ರಿ, ಎಲ್ಲ ದೇವ್ರ ಕೃಪೆ. ಏನಮ್ಮ ಇಷ್ಟ ಅವಂತರ ಆದ್ರೂ ನಿಮ್ ಮಗಳು ಮದುವೆ ಮಾಡ್ತಾ ಇದ್ದೀರಲ್ಲ, ಅದೇನ್ ಅದೃಷ್ಟ ಮಾಡಿದ್ಲು ನಿಮ್ ಮಗಳು. ಅಕ್ಕ, ಇದು ಅಳೋ ಟೈಮ್ ಅಲ್ವೇ? ನಾಯಿ ಬೊಗಳಿದ್ರೆ ದೇವ್ಲೋಕ ಹಾಳಾಗೋಗುತ್ತಾ? ಇಲ್ಲ ತಾನೆ, ಅಲ್ಬೇಡ ಅಕ್ಕ. ನಗು ನಗು ನಗು, ನಗೆ ನಗು 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 ನಗು. ಏನಮ್ಮ ನಿನ್ಗಾಗ್ಲೇ ಹೋಗಕ್ ಹೇಳಿದ್ನಲ್ಲ, ಇನ್ನೂ ಇಲ್ಲೇ ಕುತ್ಕೊಂಡಿದ್ಯಾ? ನೀವಿನ್ನೂ ಇನ್ಫಾರ್ಮೇಶನ್ ಕೊಟ್ಟಿಲ್ಲ, ಅದಕ್ಕೆ. ನಿನ್ಗೊಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ವಾ? ಇನ್ನೊಬ್ರು ಕೇಸ್ ರಿಪೋರ್ಟ್ನ ಹಾಗೆಲ್ಲ ಕೊಡಕ್ಕಾಗೋದಿಲ್ಲ. ಇಲ್ಲ ಸರ್, ನಂಗ್ ವಿಷಯ ಗೊತ್ತಾಗ್ಲೇಬೇಕು. ಅಹಲ್ಯ ಅವ್ರ ಮೇಲೆ ಏನ್ ಕೇಸ್ ನಡೀತಿದೆ, ನೀವ್ ಯಾವ ಕೇಸ್ ಹ್ಯಾಂಡಲ್ ಮಾಡ್ತಿದ್ದೀರಾ, ಏನೇನ್ ಪ್ರಾಬ್ಲಮ್ ಆಗಿದೆ ನಂಗೆಲ್ಲ ಗೊತ್ತಾಗ್ಬೇಕು. ಅದೆಲ್ಲ ಹೇಳೋದಿಕ್ಕಾಗೋದಿಲ್ಲ. ಟೈಮ್ ಆಯ್ತು, ನಡಿಯಮ್ಮ. ಇಲ್ಲ, ನಾನು ಎಲ್ಗೂ ಹೋಗಲ್ಲ, ಇಲ್ಲೇ ಕೂತಿರ್ತೀನಿ. ನೀವ್ ವಿಷಯ ಹೇಳೋವರೆಗೂ ನಾನು ಇಲ್ಲೇ ಇರ್ತೀನಿ. ಸರಿ, ಇಲ್ಲೇ ಕೂತಿರು. ಸಾಹೇಬ್ರು ಬರ್ತಾರೆ, ಅವ್ರ ಹತ್ರ ಮಾತಾಡು. ನನ್ ಡ್ಯೂಟಿ ಓವರ್, ನನ್ ಟೈಮ್ ಆಯ್ತು, ಹೋಗ್ತೀನಿ. ಸರ್ ಪ್ಲೀಸ್ ಸರ್, ಪ್ಲೀಸ್ ಸರ್. ನೋಡಮ್ಮ, ಹುಡುಗಿ ಅಂತ ಸಾಫ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ಗೌರವ ಕೊಟ್ಟು ಹೇಳ್ತಾ ಇದ್ದೀನಿ. ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ? ಕೇಳ್ತಾ ಇರೋದೇ ಇಲ್ಲೀಗಲ್ಲು, ಅದ್ರಲ್ಲಿ ಹಠ ಬೇರೆನಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ. ಸರ್ ಪ್ಲೀಸ್ ಸರ್, ಓ, ಈ ಟೈಮಲ್ಲ ನಮ್ಮಮ್ಮ ಫೋನ್ ಮಾಡ್ಬೇಕಾ? ಹೇಳಮ್ಮ. ಏ ಕೋತಿ, ಎಲ್ಲೇ ಇದೆಯಾ? ಚಪ್ರ ಹಾಕೋರು ಇನ್ನೂ ಬಂದೇ ಇಲ್ಲ. ಅವ್ರಿಗೆ ಫೋನ್ ಮಾಡಿದ್ಯಾ? ಅವ್ರು ಏನೂ ವಿಚಾರಿಸ್ಲೇ ಇಲ್ಲ. ಅಯ್ಯೋ ಅಮ್ಮ, ಅವ್ರ ಹತ್ರ ಮಾತಾಡಿದ್ದೀನಿ, ಬರ್ತೀನಿ ಅಂತ ಹೇಳಿದಾರೆ. ನೀ ಸುಮ್ನೆ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಇನ್ನೇನೇ ಮಾಡ್ಲಿ? ಮನೆ ಮುಂದೆ ಚಪ್ರ ಇಲ್ಲ, ಚಪ್ರ ಹಾಕೋರು ಬರ್ತಾರೋ ಇಲ್ಲೋ ಅಂತಾನೂ ಗೊತ್ತಿಲ್ಲ. ನಾಳೆ ಚಪ್ರದ ಪೂಜೆ, ಅದಕ್ಕೂ ಶಾಸ್ತ್ರ ಸಂಪ್ರದಾಯ ಅಂತ ಇರುತ್ತೆ. ಇನ್ನೊಂದು ಅರ್ಧ ಗಂಟೆಲಿ ನೀನ್ ಮನೆಗ್ ಬರ್ಲಿಲ್ಲ ಅಂದ್ರೆ ಕಾಲ್ ಮುರಿದ್ಬಿಡ್ತೀನಿ. ನೀನ್ ಇಲ್ಲೂ ಬೈಬೇಡ, ಎದುರುಗಡೆ ಇದ್ದಾಗ್ಲೂ ಬೈತ್ಯಾ, ಫೋನಲ್ಲಿ ಇದ್ದಾಗ್ಲೂ ಬೈತ್ಯಾ, ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯ. ಕೆಲವು ಸರಿ ನನ್ಗೆ ಡೌಟ್ ಬಂದ್ಬಿಡುತ್ತೆ, ನಾನ್ ನಿನ್ ಮಗಳೋ ಇಲ್ವೋ ಅಂತ. ಸಾಕು, ಅತಿಯಾಗಿ ಮಾತಾಡ್ಬೇಡ. ಇನ್ನೊಂದು ಅರ್ಧ ಗಂಟೆಲಿ ಮನೇಲಿ ಇರ್ಬೇಕಷ್ಟೆ. ಅಯ್ಯೋ ದೇವ್ರೆ, ಎಷ್ಟೊಂದು ಕೆಲ್ಸಗಳು ಬಾಕಿ ಇದೆ. ಇವಳು ಅಷ್ಟು ಇಷ್ಟು ಕೈ ಜೋಡಿಸಿ ಅದು ಇದು ಕೆಲಸ ಮಾಡ್ತಾಳೆ ಅನ್ಕೊಂಡ್ರೆ ಎಲ್ಲ ಬಿಟ್ಟು ಅದೆಲ್ಲಿಗೆ ಹೋಗಿದ್ದಾಳೋ ಏನೋ. ಯಾರಿಗಮ್ಮ ಬೈತಾ ಇದ್ದೀರಾ? ಮೀರಂಗ? ಹೌದಪ್ಪ ಅನಿ, ಅರ್ಧ ಗಂಟೆಲಿ ಬರ್ತೀನಿ ಅಂತ ಹೋದವಳು ಅರ್ಧ ದಿನ ಆಯ್ತು, ಇನ್ನೂ ಬಂದಿಲ್ಲ. ಚಪ್ರದವ್ರಿಗೆ ಫೋನ್ ಮಾಡಿದ್ಲೋ ಇಲ್ವೋ ಗೊತ್ತಿಲ್ಲ. ಸಾಕಿತ್ ಬಟ್ಟೆ ರೆಡಿ ಮಾಡ್ಬೇಕು, ಅದನ್ನು ತಂದ್ಲೋ ಇಲ್ವೋ ಅಂತ ಗೊತ್ತಿಲ್ಲ. ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ. ಈಗ ಎಲ್ಲ ಬಿಟ್ಬಿಟ್ಟು ಅದ್ಯಾವುದೋ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೊರಟೋದ್ಲು. ಏನ್ ಹುಡುಗಿನೋ ಏನೋ. ಇಂಪಾರ್ಟೆಂಟ್ ಕೆಲಸ? ಮದ್ವೆಗಿಂತ ಇಂಪಾರ್ಟೆಂಟ್ ಏನಿದೆ ಅವಳಿಗೆ?
ಬೇಡಮ್ಮ, ನಿಂದು ಬೇಕು ಬೇಡ ಬೇಕು ಬೇಡ ಅನ್ನೋ ನಗು ನನಗ್ ಬೇಡವೇ ಬೇಡ. ಅಲ್ಲ ಕಣೆ, ನೀನು ಮದುಮಗಳು, ಮದ್ವೆ ಮನೆ ಅಂದ್ರೆ ಹೇಗಿರ್ಬೇಕು, ಈ ಶಾಸ್ತ್ರಗಳೆಲ್ಲ ನನಗ್ ಲೈಫ್ ಲಾಂಗ್ ನೆನ್ಪಿರ್ಬೇಕು. ಮೆಹಂದಿ ಶಾಸ್ತ್ರ ನಡೀತಿದೆ, ಖುಷಿಯಾಗಿರೋ ಸ್ವಲ್ಪ. ನಾನ್ ಏನೇನೆಲ್ಲ ಕನ್ಸ್ಗಳು ಇಟ್ಕೊಂಡಿದ್ದೆ ಗೊತ್ತಾ? ಅಕ್ಕನ್ ಮದ್ವೆಲಿ ನಿನಗೂ ಆಸೆಗಳಿತ್ತ? ಹೇಳಮ್ಮ, ಅದೇನೇನ್ ಆಸೆಗಳಂತ ಕೇಳೋಣ. ಅಕ್ಕನ್ ಮೆಹಂದಿಯಲ್ಲಿ ನಾನು ಖುಷಿಯಾಗಿ ಹಾಡು ಹೇಳ್ತೀನಿ, ಡಾನ್ಸ್ ಮಾಡ್ತೀನಿ ಅಂತೆಲ್ಲ ಕನ್ಸ್ಗಳು ಇಟ್ಕೊಂಡಿದ್ದೆ ಗೊತ್ತಾ? ಓಕೆ, ಈಗ ನನ್ ಮೊಬೈಲ್ ಅಲ್ಲಿ ಒಳ್ಳೆ ಒಳ್ಳೆ ಸಾಂಗ್ಸ್ ಇದಾವೆ, ನಾನ್ ಪ್ಲೇ ಮಾಡ್ತೀನಿ, ನೀನ್ ಡ್ಯಾನ್ಸ್ ಆಡು. ಎದೇಳು ಡ್ಯಾನ್ಸ್ ಆಡು. ಏನ್ರೆ ಎದೇಳು.